ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ನಲ್ಲಿ ಅಗ್ನಿ ದುರಂತ ಸಂಭವಿಸಿರೋದು. ತಡರಾತ್ರಿ ಸ್ವಿಚ್ ಬೋರ್ಡ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ಕೊಂಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ 26 ರೋಗಿಗಳು ಸುರಕ್ಷಿತರಾಗಿದ್ದಾರೆ. ಐಸಿಯುನಲ್ಲಿದ್ದ 5 ರೋಗಿಗಳು ಸುರಕ್ಷಿತವಾಗಿದ್ದಾರೆ. ರೋಗಿಗಳನ್ನ ಶಿಫ್ಟ್ ಮಾಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ವಿಕ್ಟೋರಿಯಾ ಆಸ್ಪತ್ರೆಯ ಹೆಚ್ ಬ್ಲಾಕ್ಗೆ ರೋಗಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ನೋಡಿ, ಇದು ನಿಜವಾಗ್ಲೂ ಕೂಡ ಆತಂಕ ತರಿಸುವಂತ ವಿಚಾರ. ಹಾಸ್ಪಿಟಲ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು ನೀವು ನೋಡ್ತಾ ಇದ್ದೀರಾ. ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಸ್ವಿಚ್ ಬೋರ್ಡ್ನಲ್ಲಿ ಇದಕ್ಕಿದ್ದ ಹಾಗೇನೆ ಬೆಂಕಿ ಕಾಣಿಸ್ಕೊಂಡಿದೆ. 26 ರೋಗಿಗಳಿಗೆ ಏನಿದ್ರು ಅವ್ರು ಎಲ್ಲರೂ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಇಮಿಡಿಯೇಟ್ ಆಗಿ ಬೆಂಕಿ ಹೊತ್ಕೊಳ್ತಾ ಇದ್ದಾಗೇನೆ ಮೊದಲು ಮಾಡಿದ ಕೆಲಸನೇ ಅಲ್ಲಿನ ಸಿಬ್ಬಂದಿ ರೋಗಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದು. ಐಸಿಯುನಲ್ಲೂ ಕೂಡ ಕೆಲವರು ಇದ್ರು, ಅವರನ್ನು ಕೂಡ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಅವಘಡ ಸಂಭವಿಸಿದೆ ಅನ್ನೋದು ಈ ದೃಶ್ಯವನ್ನು ನೋಡ್ತಾ ಇದ್ರೆ ಗೊತ್ತಾಗತ್ತೆ. ನೋಡಿ ಹೇಗೆ ಧಗಧಗನೆ ಹೊತ್ತಿ ಉರಿತಾ ಇದೆ ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಬೇರೆ ಬೇರೆ ಥರ ಸಮಸ್ಯೆಗಳಾಗ್ತಾ ಇತ್ತು. ಹೊಗೆ ಆವರಿಸ್ಕೊಳ್ಳುತ್ತೆ, ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ, ವೆಂಟಿಲೇಟರು ಐಸಿಯುನಲ್ಲಿ ಇದ್ದವರಿಗೆ ತೀವ್ರ ಸಮಸ್ಯೆ ಆಗುತ್ತೆ, ತುರ್ತು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇರೋರಿಗೆ ಸಮಸ್ಯೆ ಆಗುತ್ತೆ. ಏನಾದರೂ ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ಆಪ್ರೇಷನ್ಸು ಅಥವಾ ಡೆಲಿವರಿನೋ ಇನ್ನೇನೋ ನಡೀತಾ ಇತ್ತು ಅಂದರೆ ಭಾರಿ ಸಮಸ್ಯೆ ಆಗಿಬಿಡುತ್ತೆ. ಸದ್ಯ ಇದೀಗ ಎಲ್ಲರನ್ನ ರಕ್ಷಣೆ ಮಾಡಲಾಗಿದೆ, ಸೇಫ್ ಮಾಡಲಾಗಿದೆ. ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 26 ರೋಗಿಗಳು ಇದೀಗ ಸುರಕ್ಷಿತವಾಗಿದ್ದಾರೆ. ಹಾಸ್ಪಿಟಲ್ನ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ, ಎಲ್ಲರೂ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಬದುಕುಳಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದು ಎಷ್ಟೊತ್ತಿಗೆ ನಡೆದಂತಹ ಘಟನೆ? ಸದ್ಯ ಈ ಅವಘಡದಲ್ಲೆಲ್ಲ ಹೇಗೆ ಪಾರಾದ್ರು? ಸದ್ಯ ಸಿಚುವೇಶನ್ಸ್ ಏನಿದೆ? ವಿಕ್ಟೋರಿಯಾ ಆಸ್ಪತ್ರೆ ಬರ್ನಿಂಗ್ ವಾರ್ಡ್ ಏನಿದೆ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ನಿನ್ನೆ ತಡರಾತ್ರಿ ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಶಾರ್ಟ್ ಸರ್ಕ್ಯೂಟ್ ಏನಿತ್ತು, ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಇನ್ಸಿಡೆಂಟ್ ಆಗಿದೆ. ಬೆಂಕಿ ಕಾಣಿಸ್ಕೊಂಡಿದೆ. ತಕ್ಷಣ ಏನು ನೈಟ್ ಡ್ಯೂಟಿಯಲ್ಲಿ ಕೆಲಸ ಮಾಡ್ತಿದ್ದಂತ ಇರ್ಬೋದು, ಇಲ್ಲ ಡಾಕ್ಟರ್ಗಳು ಏನಿರ್ಬೋದು, ಅಲ್ಲಿನ ಸಿಬ್ಬಂದಿಗಳೇನಿದ್ರು ಆ ಸಿಬ್ಬಂದಿ ತಕ್ಷಣ ಅಲರ್ಟ್ ಆಗಿ ತಕ್ಷಣ ಏನಾಗುತ್ತೆ ಪೇಷಂಟ್ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ತಕ್ಷಣ ಅಲ್ಲಿಂದ ಒಬ್ಬ ಸಿಬ್ಬಂದಿಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಬೆಂಕಿಯನ್ನ ನಂದಿಸಲು ಯಶಸ್ವಿಯಾಗಿರುವಂಥದ್ದು. ಏನು ಅವರ ಸಮಯ ಪ್ರಜ್ಞೆಯಿಂದ ನಡೀಬೇಕಾದಂತ ಬಹುದೊಡ್ಡ ಅವಘಡವನ್ನ ತಪ್ಪಿರುವಂಥದ್ದು. ಸೊ ಒಂದು ಕಡೆ ಏನು ಯಾವಾಗ ಬೆಂಕಿ ಮತ್ತು ಹೊಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾಣಿಸ್ಕೊಳ್ಳುತ್ತೆ, ತಕ್ಷಣ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಸೊ ಪೇಷಂಟ್ಸ್ಗಳಿಗೆ ಯಾರಿಗೂ ಕೂಡ ಗಾಬರಿ ಆಗ್ಬಿಡಿ, ಏನೂ ಆಗಿಲ್ಲ ಅಂತ ಹೇಳಿ ಅದನ್ನ ನಿಧಾನವಾಗಿ ಅವ್ರಿಗೆ ಧೈರ್ಯವನ್ನು ತುಂಬುವಂತ ಅಲ್ಲಿನ ಸ್ಟಾಫ್ ನರ್ಸ್ಗಳು ಮತ್ತು ಡಾಕ್ಟರ್ಗಳೇನಿರ್ತಾರೆ ಎಲ್ಲರೂ ಕೂಡ ಬೇರೆ ಶಿಫ್ಟ್ ಮಾಡಿ ಅವ್ರಿಗೆ ಧೈರ್ಯವನ್ನು ಹೇಳುವಂಥದ್ದು. ಸೊ ಇದರಿಂದ ಏನು ಅಲ್ಲಿ ಇದ್ದಂತ ದಾಖಲಾಗಿರುವಂತಹ ಅನಾರೋಗ್ಯಕ್ಕೆ ತುತ್ತಾಗಿರುವಂತಹ ಏನು ಪೇಷಂಟ್ಸ್ಗಳು ಅವರ ಕುಟುಂಬಸ್ಥರೇನಿದ್ದಾರೆ ಎಲ್ಲರೂ ಕೂಡ ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಒಂದು ಶಬಾಸ್ಗಿರಿ ನೀಡುವಂಥದ್ದು. ಒಟ್ಟಾಗಿ ಹೇಳ್ಬೇಕಂದ್ರೆ ಒಂದು ವೇಳೆ ಅವರು ನಿರ್ಲಕ್ಷ್ಯವನ್ನು ತೋರಿದ್ದೇ ಆಗಿದ್ರೆ ಆಸ್ಪತ್ರೆಯಲ್ಲಿ ದೊಡ್ಡ ಮೊತ್ತದ ಒಂದು ಸಾವು ನೋವಾಗುವಂತ ಸಾಧ್ಯತೆಗಳಿತ್ತು. ಅಲ್ಲಿನ ಸಿಬ್ಬಂದಿ ಮತ್ತು ವೈದ್ಯರ ಸಮಯ ಪ್ರಜ್ಞೆಯಿಂದಾಗಿ ಎಲ್ಲರೂ ಕೂಡ ಸಾವಿನಿಂದ ಪಾರಾಗಿರುವಂತದ್ದು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದೇ ಸರ್